ಶರೀರದಲ್ಲಿ ವಿಟಮಿನ್ಸ್ಗಳ ಕೊರತೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಮುಖ್ಯವಾಗಿ ಪ್ರೋಟೀನಿನ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಶರೀರದಲ್ಲಿ ಆ ಶಕ್ತಿಯ ಕೊರತೆ ಹೆಚ್ಚಾಗ್ತದೆ. ಪ್ರೋಗ್ರಾಮಿಂಗ್ ಒಂದು ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ವಿಟಮಿನ್ಸ್ಗಳಲ್ಲಿದೆ. ಸುಸ್ತು, ನಿಶಕ್ತಿ, ಉಸಿರು ಎದುಸಿರು ಬರ್ತಕ್ಕಂಥದ್ದು, ಹೀಗೆ ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್, ಫೈಬರ್ ಎಲ್ಲ ಅಂಶಗಳು ಸಮರ್ಪಕವಾಗಿ ಸಿಗೋದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೋರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನುವ ಸರಿಯಾದ ವಿಧಾನವನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಡ್ರೈ ಫ್ರೂಟ್ಸ್ ನಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವ ಪೋಷಕ ಸತ್ವಗಳು ಯಥೇಚ್ಛವಾಗಿ ಸಿಗ್ತವೆ. ಯಾವ ಕೊರತೆ ಇದ್ರೂ ಕೂಡ ಶರೀರದಲ್ಲಿ ವಿಟಮಿನ್ಸ್ಗಳ ಕೊರತೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ವಿಟಮಿನ್ಸ್ಗಳಲ್ಲಿ ಮುಖ್ಯವಾಗಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮತ್ತೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರೀತಾರೆ. ಅಂತ ವಿಟಮಿನ್ಸ್ಗಳ ಕೊರತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೆ. ಹಾಗೆ ಮುಖ್ಯವಾಗಿ ಪ್ರೋಟೀನಿನ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಶರೀರದಲ್ಲಿ ಆ ಶಕ್ತಿಯ ಕೊರತೆ ಹೆಚ್ಚಾಗ್ತದೆ. ವಿಟಮಿನ್ಸ್ಗಳ ಕೊರತೆಯಿಂದ ನಮ್ಮ ಶರೀರದ ಸಿಸ್ಟಮ್, ಅಂದ್ರೆ ಹೃದಯ ಬಡಿತದ ಒಂದು ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ಮೆದುಳಿನ ಒಂದು ಕ್ರಿಯಾಶಕ್ತಿಯ ವ್ಯವಸ್ಥೆ, ನರಮಂಡಲದ ವ್ಯವಸ್ಥೆ, ಹಾಗೂ ಶರೀರದಲ್ಲಿ ಟಾಕ್ಸಿನ್ ಅನ್ನ ಎಲಿಮಿನೇಷನ್ ಮಾಡತಕ್ಕಂಥ ಡಿಟಾಕ್ಸಿಫಿಕೇಶನ್ ಸಿಸ್ಟಮ್, ಅದು ಒಂದು ವ್ಯವಸ್ಥೆ, ಮಸಲ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಈ ಸಿಸ್ಟಮ್ಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ವಿಟಮಿನ್ಸ್ಗಳ ಅಗತ್ಯತೆ ಇರುತ್ತೆ. ಪ್ರೋಗ್ರಾಮಿಂಗ್ ಒಂದು ವ್ಯವಸ್ಥೆಯನ್ನ ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ವಿಟಮಿನ್ಸ್ಗಳಲ್ಲಿದೆ. ಒಂದೇ ಒಂದು ಉದಾಹರಣೆ, ವಿಟಮಿನ್ B12 ಕೊರತೆ ಆಯ್ತು ಅಂತ ತಿಳ್ಕೊಳ್ಳಿ, ತಲೆ ಸುತ್ತಕ್ಕೆ ಬರ್ತದೆ. ಅಂದ್ರೆ ಮೆದುಳಿನ ಜೀವಕೋಶಕ್ಕೆ ತೊಂದರೆ ಉಂಟಾಗಿ ತಲೆ ಸುತ್ತದೆ. ಹೃದಯದ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಹೃದಯ ಬಡಿತ ಹೆಚ್ಚಾಗುತ್ತೆ. ನೋಡಿ, ಒಂದು ವಿಟಮಿನ್ B12 ಕೊರತೆಯಿಂದ ಎಂತ ನಮ್ಮ ಮೇನ್ ವೈಟಲ್ ಆರ್ಗನ್ಸ್ಗಳ ಮೇಲೆ ಇದರ ದುಷ್ಪ್ರಭಾವ ಆಗುತ್ತೆ ಅಂತ ಹೇಳಿ. ಸುಸ್ತು, ನಿಶಕ್ತಿ, ಉಸಿರು ಎದುಸಿರು ಬರ್ತಕ್ಕಂಥದ್ದು, ಇವೆಲ್ಲ ವಿಟಮಿನ್ B12 ಕೊರತೆಯ ಸಮಸ್ಯೆಗಳು. ಹಾಗೆ ಹಲವಾರು ವಿಟಮಿನ್ಸ್ಗಳು, ವಿಟಮಿನ್ K ಆಗಿರ್ಬೋದು, ವಿಟಮಿನ್ B1 ಆಗಿರ್ಬೋದು, ವಿಟಮಿನ್ B2 ಆಗಿರ್ಬೋದು, ವಿಟಮಿನ್ B3 ಆಗಿರ್ಬೋದು, B6, B12 ಹೀಗಿರ್ತವೆ. ಹಾಗೆ ವಿಟಮಿನ್ A, ವಿಟಮಿನ್ B, ವಿಟಮಿನ್ C, ಹೀಗೆಲ್ಲ ವಿಟಮಿನ್ D, ಇವೆಲ್ಲ ವಿಟಮಿನ್ಗಳು ಮುಖ್ಯವಾಗಿ ಶರೀರದ ಕ್ರಿಯಾಶಕ್ತಿಗೆ, ಪ್ರೋಟೀನು ಶರೀರದ ಬಲಕ್ಕೆ ಪ್ರಧಾನವಾಗಿ ನಾ ಹೇಳ್ತಾ ಇರೋದು, ಹಾಗೂ ಮಿನರಲ್ಸು ಶರೀರದ ಬಲವರ್ಧನೆಗೆ, ಪೋಷಣೆಗೆ, ಸಪ್ತಧಾತುಗಳ ಶಕ್ತಿಗೆ, ಏಕೆಂದರೆ ಕ್ಯಾಲ್ಸಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಇವೆಲ್ಲ ಮಿನರಲ್ಸ್ಗಳಲ್ಲೇ ಬರ್ತವೆ. ಜಿಂಕ್ ಆಗಿರ್ಬೋದು, ಇಂಥ ಮಿನರಲ್ಸ್ಗಳು ಶರೀರದ ವಿಕಾಸವನ್ನ, ಅಂದ್ರೆ ಭ್ರೂಮಣ ಅಂತ ಕರೀತಾರೆ, ವಿಕಾಸವನ್ನ, ಆಮೇಲೆ ಶರೀರದ ಬಲವರ್ಧನೆಯನ್ನ ಹಾಗೂ ಶರೀರದ ಸಿಸ್ಟಮ್ ಅನ್ನ ರಿಫ್ರೆಶ್ ಮಾಡುವ, ಡಿಜನರೇಷನ್ ಆಗಿರ್ತಕ್ಕಂಥ ಕೋಶಗಳನ್ನು ರೀಜನರೇಷನ್ ಮಾಡೋ ಶಕ್ತಿಯನ್ನು ನಾವು ಮಿನರಲ್ಸ್ಗಳಲ್ಲಿ ಕಾಣಬಹುದು. ಐರನ್ ಕೊರತೆಯಿಂದ ಏನೆಲ್ಲ ಆಗ್ತದೆ ಶರೀರದಲ್ಲಿ, ಸಂಪೂರ್ಣವಾಗಿ ಇಡೀ ಶರೀರಕ್ಕೆ ತೊಂದರೆ ಆಗ್ತದೆ ಅಲ್ವಾ? ಅದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಮಿನರಲ್. ಹಾಗೆ ಇನ್ನ ಫೈಬರ್ನ ವಿಚಾರಕ್ಕೆ ಬಂದ್ರೆ, ಫೈಬರು ಕೂಡ ನಮ್ಮ ಶರೀರದ ಶುದ್ಧೀಕರಣದ ಮುಖ್ಯವಾಗಿರ್ತಕ್ಕಂಥ ಶಕ್ತಿ. ಕೋಲನ್ ಹೆಲ್ತ್ ಅಂತ ಏನ್ ಹೇಳ್ತಾರೆ, ನಮ್ಮ ಕರಳಿನ ಆರೋಗ್ಯಕ್ಕೆ ಫೈಬರ್ ಬಹಳ ಮುಖ್ಯ. ಫೈಬರ್ ಕೊರತೆಯಿಂದ ಅಲ್ಸರೇಟಿವ್ ಕೊಲೈಟಿಸ್, ಲಿವರ್ ಸಿರೋಸಿಸ್ ಹಾಗೂ ಹಲವಾರು ಇನ್ಫ್ಲಮೇಟರಿ ಡಿಸೀಸ್ಗಳು ಬರ್ತವೆ. ಉರಿಯೂತದ ಸಮಸ್ಯೆಯಿಂದ ಬರುವ ಎಲ್ಲ ಬ್ಲಾಕೇಜ್ಗಳು, ಹೆಮರೇಜ್ಗಳು ಎಲ್ಲ ಫೈಬರ್ನ ಕೊರತೆಯಿಂದ ಆಗ್ತವೆ. ಶರೀರದ ಟಾಕ್ಸಿಸಿಟಿ ಕಮ್ಮಿ ಆಗ್ಬೇಕಂದ್ರೆ ಫೈಬರ್ ಬಹಳ ಮುಖ್ಯ. ಹೀಗೆ ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್, ಫೈಬರ್
ಬೇಕಾದ ನಿಗದಿತ ಪ್ರಮಾಣವಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಎಲ್ಲ ಅಂಶಗಳು ಸಮರ್ಪಕವಾಗಿ ಸಿಗೋದು ಡ್ರೈ ಫ್ರೂಟ್ಸ್ಗಳಲ್ಲಿ. ಅಂತ ಡ್ರೈ ಫ್ರೂಟ್ಸ್ಗಳಲ್ಲಿ ಜೀವಶಕ್ತಿಯನ್ನ ನಾವು ಹೆಚ್ಚಿಸಿ ಸೇವನೆ ಮಾಡೋದ್ರಿಂದ ನಮಗೆ ಅದರ ಲಾಭ 100 ಪಟ್ಟು ಹೆಚ್ಚಿಗೆ ಸಿಗುತ್ತೆ. ಡ್ರೈ ಫ್ರೂಟ್ಸ್ ಅನ್ನು ನೀವು ನಾರ್ಮಲ್ ಆಗಿ ತಂದು ತಿನ್ನೋದು ಬೇರೆ, ಅದರ ಪ್ರಭಾವ ಇನ್ನಷ್ಟು 100 ಪಟ್ಟು ಅದರ ಶಕ್ತಿ ನಮ್ಗೆ ಹೆಚ್ಚಿಗೆ ಸಿಗ್ಬೇಕಂದ್ರೆ, ಯಾಕಂದ್ರೆ ಡ್ರೈ ಫ್ರೂಟ್ಸು ತುಂಬಾ ದುಬಾರಿ, ಕಡಿಮೆ ಖರ್ಚಿನಲ್ಲಿ ಸಿಗಲ್ಲ. ಅಷ್ಟು ದುಬಾರಿ ಕೊಟ್ಟು ದುಡ್ಡು ಕೊಟ್ಟು ತಂದು ಅದರ ಪರಿಪೂರ್ಣ ಲಾಭವನ್ನು ನಾವು ತೆಗೆದುಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ವೇಸ್ಟ್ ಆಗ್ತದೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಅನ್ನ ಸೇವನೆ ಮಾಡುವ ಸರಿಯಾದ ವಿಧಾನ ಅಂದ್ರೆ ನೆನೆಸಿ ಸೇವನೆ ಮಾಡ್ಬೇಕು. ಯಾವುದೇ ಡ್ರೈ ಫ್ರೂಟ್ಸ್ ಅನ್ನ ದಿನಕ್ಕೆ 1-2-3 ಡ್ರೈ ಫ್ರೂಟ್ಸ್ ನೀವು ತಿನ್ನಬಹುದು. 1-2 ಖರ್ಜೂರ, 1-4 ಬಾದಾಮಿ, 1-4 ಗೋಡಂಬಿನಾದ್ರು ತಿನ್ನಬಹುದು. ಅಥವಾ 2 ಅಂಜೀರ, 2 ಗೋಡಂಬಿ, 1-4 ಬಾದಾಮಿನಾದ್ರು ತಿನ್ನಬಹುದು. ಹೀಗೆ ಅಥವಾ 8-10 ಪಿಸ್ತಾ, 10 ಒಣ ದ್ರಾಕ್ಷಿ, 1-2 ಖರ್ಜೂರ, ಹೀಗೆ ಯಾವ್ದಾದ್ರು 1-2-3 ಡ್ರೈ ಫ್ರೂಟ್ಸ್ ಗಳನ್ನು ತಿನ್ನಬೇಕು. ಎಲ್ಲವೂ ಒಂದೇ ಸರಿ ತಿನ್ನೋದು ಅತಿ ಆದ್ರೆ ಏನಾಗುತ್ತೆ, ಅದರಿಂದ ಅಷ್ಟೊಂದು ಉಪಯೋಗ ಆಗಲ್ಲ. ಅಮೃತನ ವಿಷ ಅಂತ ಹೇಳ್ತಾರೆ. ಹಾಗೆ ಯಾವ್ದಾದ್ರು 2-3 ಡ್ರೈ ಫ್ರೂಟ್ಸ್ಗಳು ನೀವು ಪ್ರತಿದಿನಕ್ಕೆ ಸೇವನೆ ಮಾಡೋದು. ನೆನೆಸಿ ಬೆಳಗ್ಗೆ ಚೆನ್ನಾಗಿ ಅದನ್ನ ರಾತ್ರಿ ನೆನೆಸ್ಬೇಕು, ಬೆಳಗ್ಗೆ ಎದ್ದು ಅಗದು ತಿನ್ಬೇಕು. ನೆನೆಸೋದ್ರಿಂದ ಏನಾಗುತ್ತೆ ಅಂದ್ರೆ, ನೋಡಿ ಜಲತತ್ವ ಅಂತಿದೆಯಲ್ಲ, ಜಲತತ್ವದಲ್ಲಿ ಅಗ್ನಿ ತತ್ವ ಇದೆ, ಆಕಾಶ ತತ್ವ ಇದೆ, ವಾಯು ತತ್ವ ಇದೆ, ಜಲತತ್ವ ಇದೆ. ಆಕಾಶದಿಂದ ವಾಯು ತತ್ವ, ವಾಯುವಿನಿಂದ ಅಗ್ನಿ ತತ್ವ, ಅಗ್ನಿಯಿಂದ ಜಲತತ್ವದ ಒಂದು ಸಂಯೋಜನೆ ಆಗ್ತಕ್ಕಂಥದ್ದು ಪ್ರಕೃತಿ ವಿಜ್ಞಾನ, ಪದಾರ್ಥ ವಿಜ್ಞಾನ, ಇವೆಲ್ಲ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರಗಳು. ಹಾಗೆ ಇವುಗಳು ಏನಂದ್ರೆ ನಮ್ಮ ಶರೀರದ ಜೀವಕೋಶಗಳನ್ನ ಪ್ರಫುಲ್ಲಿತಗೊಳಿಸುವ ಅಂಶಗಳು ಅದರಲ್ಲಿ ಜಾಗೃತವಾಗಿರ್ತವೆ. ನೆನೆಸಿದಾಗ ಈ ಒಂದು ಸಣ್ಣ ಬೀಜ ಪ್ರಕೃತಿಯ ಸಂಯೋಗದಿಂದ ದೊಡ್ಡ ವೃಕ್ಷ ಆಗತ್ತೆ. ಆಲದ ಮರದ ಬೀಜ ಚಿಕ್ಕದಿರ್ತದೆ, ಆ ಬೀಜದಲ್ಲಿ ವೃಕ್ಷ ಅಡಗಿದೆ. ಹಾಗೆ ಜಾಗೃತಿ ಆಗ್ಬೇಕು. ಕಲ್ಲಲ್ಲಿ ಹೊನ್ನುಂಟು, ಆಕಳ ಮೈ ತುಂಬ ಎಲ್ಲ ಹಾಲಿದೆ, ಆದ್ರೆ ಬರೋದು ಕೆಚ್ಚಲಲ್ಲಿ. ಕಿವಿ ಹಿಂಡಿದ್ರೆ ಹಾಲು ಬರೋದಿಲ್ಲ. ಹಾಗೆ ಜಾಗೃತ ಅವಸ್ಥೆಯಲ್ಲಿ ಅದು ಉತ್ಪತ್ತಿ ಆಗೋದು ಕೆಚ್ಚಲಲ್ಲಿ. ಕಲ್ಲಲ್ಲಿ ಹೊನ್ನಿದೆ, ಅದನ್ನು ಸೋಸಿದಾಗ ಸಿಗ್ತದೆ. ಪ್ರಫುಲ್ಲಿತವಾಗಿರ್ತಕ್ಕಂಥ ಆ ಒಂದು ಬಂಗಾರದ ಗಣಿಯನ್ನ ನೋಡಿ, ಆ ಮಣ್ಣನ್ನು ಪರೀಕ್ಷೆ ಮಾಡಿ ಅದನ್ನು ಸೋಸಿದಾಗ ಅದರಲ್ಲಿ ಚಿನ್ನ ಬರ್ತದೆ. ಹಾಗೆ ಸೋಸೋದು, ಅದರಲ್ಲಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಅನ್ನು ನಾವು ಹೊರಹೊಮ್ಮಿಸೋದು, ಈ ಪ್ರೊಸೀಜರ್ ಇದೆಯಲ್ಲ, ಇದು ಪ್ಯೂರಿಟಿಯನ್ನ ನಮಗೆ ಕೊಡ್ತದೆ. ಅದೇ ರೀತಿಯಾಗಿ ಡ್ರೈ ಫ್ರೂಟ್ಸ್ ಅಲ್ಲಿ ಇರ್ತಕ್ಕಂಥ ಜೀವ ಸತ್ವಗಳನ್ನು ವಿಕಾಸಗೊಳಿಸುವ ಶಕ್ತಿ ಈ ಒಂದು ನೆನೆಸೋದ್ರಿಂದ ಅಲ್ಲಿ ಸೃಷ್ಟಿ ಆಗ್ತದೆ. ಅದರಲ್ಲಿ ಜೀವ ವಿಕಾಸ ಆಗುತ್ತೆ ಆ ನೆನೆಸಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ನಾವು ತಿಂದ್ರೆ. ಯಾಕಂದ್ರೆ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ಗಳು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದಾವೆ, ಹೀಟ್ ಅವು. ಆ ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಅವು ನೆನೆಸಿದಾಗ ಅದರಿಂದ ಆಗ್ತಕ್ಕಂಥ ಪಿತ್ತ ವಿಕಾರಗಳನ್ನು ನಾವು ತಡಿಬಹುದು. ಹಾಗಾಗಿ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿ ಸೇವನೆ ಮಾಡೋದನ್ನ ಕಲೀರಿ. ಇದನ್ನ ಬಿಟ್ಟರೆ ಬಹಳ ತೊಂದರೆ ಆಗುತ್ತೆ. ಅದಕ್ಕಾಗಿ ನೀವು ಕೆಲವು ಸಂದರ್ಭದಲ್ಲಿ ಪಿತ್ತ ಪ್ರಕೃತಿ ಇರೋರು ನೆನೆಸದೆ ಹಾಗೆ ಡ್ರೈ ಫ್ರೂಟ್ಸ್ ತಿಂದ್ರೆ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೆನೆಸಿ ತಿಂದ್ರೆ ವಾತ ಪ್ರಕೃತಿ ಇರೋರು, ಪಿತ್ತ ಪ್ರಕೃತಿ ಇರೋರು, ಕಫ ಪ್ರಕೃತಿ ಇರೋರು ಯಾರು ಬೇಕಾದ್ರೂ ಸೇವನೆ ಮಾಡ್ಬೋದು. ಪ್ರಕೃತಿಯನ್ನು ಸಮತೋಲನಗೊಳಿಸಿ ಶಕ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ, ಅದರ ಪ್ರಭಾವವನ್ನು ಕೂಡ ಹೆಚ್ಚಿಸ್ತಕ್ಕಂಥ ಒಂದು ವ್ಯವಸ್ಥೆ ಯಾವಾಗ ಬರ್ತಂದ್ರೆ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸ್ದಾಗ ಬರ್ತದೆ. ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನುವ ಸರಿಯಾದ ವಿಧಾನ ನೆನೆಸಿ ತಿನ್ನೋದು ಅಂತಕ್ಕಂಥ ಮಾತನ್ನ ಮತ್ತೆ ತಮಗೆ ಸ್ಪಷ್ಟಪಡಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿನದ ಆರೋಗ್ಯ ಶಿಬಿರವನ್ನ ಏರ್ಪಡಿಸ್ತಾ ಇದ್ದೇವೆ. ಅಲ್ಲಿ ಮನುಷ್ಯರ ಒಂದು ಆರೋಗ್ಯದ ಮೂಲ ಕಾರಣಗಳನ್ನ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಆರೋಗ್ಯಕ್ಕೆ ಅನಾರೋಗ್ಯಕ್ಕೆ ಮೂಲ ಕಾರಣಗಳೇನು, ಆರೋಗ್ಯವಾಗಿ ಬದುಕಲಿಕ್ಕೆ ಮೂಲ ಒಂದಿಷ್ಟು ವಿಚಾರಗಳೇನು, ಅದರ ಬಗ್ಗೆ ತಿಳಿಸ್ಕೊಡ್ತೇವೆ. ಯೋಗ, ಪ್ರಾಣಾಯಾಮ, ಧ್ಯಾನ, ಜೊತೆಗೆ ಆಹಾರ ಪದ್ಧತಿ, ಇವನ್ನೆಲ್ಲ ಅಲ್ಲಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಆಹಾರವೇ ಪರಮ ಔಷಧಿ, ಯೋಗವೇ ಆರೋಗ್ಯದ ಮೂಲ ಶಕ್ತಿ ಅಂತಕ್ಕಂಥ ವಿಚಾರಗಳನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸುವ ಶಿಬಿರಗಳು. ಅಲ್ಲಿ ಹಾಜರಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ನೀವು ಏನಂದ್ರೆ ಪರಿಹಾರವನ್ನ, ಥೆರಪಿ ಯೋಗವನ್ನ ಕಲ್ತ್ಕೊಂಡು ಪರಿಹಾರವನ್ನು ಕಂಡುಕೊಳ್ಬಹುದು. ಜೊತೆಗೆ ಔಷಧಿ ರಹಿತವಾದ ಆರೋಗ್ಯವಂತ ನೆಮ್ಮದಿ ಜೀವನವನ್ನು ನೀವು ನಡೆಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇವೆ.
ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.